ಶ್ರೀಕಾಂತ್ ಎಲ್ಲರಿಗೂ ಈ ಸಮಾರಂಭಕ್ಕೆ ಬಂದು ನಮಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಬಂತಾರೆ. ಶ್ರೀಕಾಂತ್ ಆಗಲಿ ವೇಲು ಅವರಾಗಲಿ ಮನೋಹರ್ ಆಗಲಿ ಯಾವಾಗ ನಮ್ಮ ಫ್ಯಾಮಿಲಿ ಅದು ಉಪೇಂದ್ರ ಮಾಡಿದ್ರೆ ಇನ್ನೂ ಒಂದು ವಿಶೇಷತೆ. ಯಾಕಂದರೆ ನಾನು ಆಗಲೇ ಹೇಳಿದೆ ಉಪೇಂದ್ರ ಹೂ ಮಾಡಬೇಕಾದ್ರೆ ಏನು ಮಾಡಬೇಕು, ಯಾಕೆಂದ್ರೆ ಮಾತಾಡ್ತಾರೆ ಪೇಪರ್ ಕಳಿಸ್ಲಿ ಹೇಳಿದೆ. ಎಲ್ಲರೂ ಮಾಡಿದ್ರೆ ನಮ್ಮವರು ಈ ಬೇರೆ ದೊಡ್ಡ ದೊಡ್ಡ ನಮ್ಮಲ್ಲಿ ಇದರಲ್ಲಿ ಅದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ಅವನ ತಾಕತ್ ಇದೆ. ಅವ್ರು ಯಾಕೆ ಖಂಡಿತ ನೋಡಿ ಪಿಕ್ಚರ್ ನೀವು ನಮ್ಗೆ ಹೋಮ್ ಮಾಡಿದ್ರೆ ಅಂತ ನನಗೆ ಗೊತ್ತಿತ್ತು ಅವರು ಮಾಡಿಸಿ. ಯಾಕಂದರೆ ಓಮ್ ಅಂತ ಓಮ್ಗಿಂತ ಒಂದು ವಿಷ್ ಅಂತ ಒಂದು ಜನ ಸಾಧಾರಣ ಅವ್ರು ಮಾಡಿ ತಲೆನ ಮಾತಾಡ್ಬೋದು ಯಾವ್ದು ಬಿಕಾಸ್ ಓಮ್ ದೊಡ್ಡದಾಯಿತು ಅಂದ್ರೆ ನಾವು ಮಾತಾಡ್ತೀವಿ ಅಷ್ಟೇ. ಬಟ್ ತಲೆ ನನ್ನ ಮಗನು ತುಂಬ ಚೆನ್ನಾಗಿತ್ತು. ನಾನು ಅದನ್ನು ಅದು 20 ಸತಿ ಮಾಡಿದ್ದೆ. ನನಗೆ ಕ್ರಿಶ್ಚಿಯನ್ ಮಾಡ್ಬೋದು, ನಾನು ಅದಕ್ಕೆ ಬೆಳಿಗೂ ಬಂದಿದ್ದೆ. ನಾನು ತುಂಬ ಚೆನ್ನಾಗಿ ಆಗ್ತದೆ. ಆ ಟೈಟ್ಲೇ ತುಂಬ ಇಷ್ಟ. ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂದರೆ ಒಂದು ಭಯ ಒಂದು ಇದರಲ್ಲಿ ಎಷ್ಟು ಸೆನ್ಸಿಬಲ್ ಆಗಿ ಅವ್ರು ಟೈಟ್ ಇರೋದಾಗಲಿ ಯಾವುದಾದ್ರೂ ಒಂದು ಅರ್ಥ ಇರುತ್ತೆ. ಆ್ಯಂಡ್ ಓಮ್ ಬಂದಾಗಂತೂ ಐ ಸ್ಟಾರ್ಟ್ ಲವಿಂಗ್ ವರ್ಕ್ ಸೈಡ್ ಇರ್ಬೋದು. ಊಟ ಮಾಡ್ಬೇಕಾದ್ರೆ ನೋಡ್ಬೇಕು ಎಲ್ಲರೂ ಒಂದೇ ಸತಿ ಕಲಿಸ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕು. ಅನ್ನ ಸಾರು ಮೊಸರು ಎಲ್ಲರೂ ಯಾಕೆ ಊಟ ಮಾಡ್ತಾಯಿದ್ರು, ನಾನಂತೂ ಬಿಟ್ಟು ಊಟನೇ ಮಾಡ್ತಿರ್ಲಿಲ್ಲ. ಯಾಕಂದರೆ ಅಷ್ಟು ಬ್ಯುಸಿ ಆಗಿದೆ. 3 ಸಿನಿಮಾ ಮಾಡ್ತಿದ್ದೆ ಅವಾಗ. ಬೆಳಿಗ್ಗೆ ಓಮ್ 7 ಗಂಟೆಯಿಂದ 12 ಗಂಟೆವರೆಗೂ ಓಮ್, 1 to 5 ಗಡಿಬಿಡಿಯ. ರಾತ್ರಿ 7 ಗಂಟೆಯಿಂದ ಬೆಳಿಗ್ಗೆ 3 ಗಂಟೆವರೆಗೂ ಸಂಬಳ ಮಾಡ್ತಿದ್ದೆ. 1 ಮಂತ್ ಕಂಟಿನ್ಯೂಸ್ ಆಗಿ ಆ ಶೆಡ್ಯೂಲ್ ಹೆಂಗಿತ್ತು ಅಂದರೆ ನಾನು ಎಷ್ಟೊತ್ತು ಮಲಗಿದ್ದು ಎಷ್ಟು ಅವರ್ಸ್ ಮಲಗಿದ್ದು ಗೊತ್ತಿಲ್ಲ ಒಂದಿದ್ದು. ಬಟ್ ಓಮ್ ಬಂದಾಗೆಲ್ಲ ನನ್ನ ಕೂದಲು ಯಾರು ಹುಡುಗರು ಹೋಗೋದು. ಬಟ್ ಒಬ್ಬರೇ ಬಂದು ನನ್ನ ಕೆಲವು ನೀಟಾಗಿ ಭಾಷಣ ಮಾಡ್ತಾ ಇದ್ದೆ ಕಣ್ಣು. ಸೊ ಅವತ್ತಿಂದ ಅವ್ರಿಗೆ ಆ ವರ್ಕಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಆಮೇಲೆ ಆ ಮೇಕಿಂಗ್ ಸ್ಟೈಲ್ ಇರ್ಬೋದು, ಪ್ರತಿಯೊಂದು ನಾವೇ ನಮ್ಗೆ ಗೊತ್ತಿದ್ದರೆ ಆ ಮೂಡು ಬಂದ್ಬಿಡ್ತೀವಿ. ಅಷ್ಟು ಚೆನ್ನಾಗಿ ಒಂದು ಫೀಲಿಂಗ್ ಸ್ಟೈಲ್ ಇರ್ಬೋದು, ಬೆಳೆ ರೀತಿ ಇರ್ಬೋದು. ಅದು ಮಾಡಬೇಕಾದ್ರೆ ನಾವು ಮಾಡ್ಬೋದು, ರಿಸ್ಕ್ ಇಲ್ಲ ಅನ್ನೋ ಥರ ನಾನು ಆ ಟೈಮ್ ನಾನು ಮಾತಾಡ್ತಿದ್ದೆ. ಸೊ ಉಪೇಂದ್ರ ಬಗ್ಗೆ ಹೇಳಲೇಬೇಕು. ಸೊ ಉಪೇಂದ್ರ ಒಳ್ಳೆ ಡೈರೆಕ್ಟರ್ ಅಂತ ಇವಾಗ ಅವಾಗಿಂದಲೇ ಗೊತ್ತು ಉಪೇಂದ್ರ ಒಳ್ಳೆ ಡೈರೆಕ್ಟರ್ ಅಂತ. ಆ್ಯಂಡ್ ಲೇಟರ್ ಬೆಳವಣಿಗೆ ಏನು ಮಾಡಿದಾಗ ಇಲ್ಲ ಉಪಿ ಮಾಡಿದಾಗ